ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ಹಲೋ ಕೆಲವರನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಅವರು ಓದಿದ್ದನ್ನೆಲ್ಲ ಪರ್ಫೆಕ್ಟ್ ಆಗಿ ಹೇಗೆ ನೆನ್ಪಿಟ್ಕೊಂಡಿರ್ತಾರೆ ಅಂತ ಅಲ್ವಾ? ಬನ್ನಿ, ಇವತ್ತು ನಾವು ಜಪಾನೀಸ್ ವಿದ್ಯಾರ್ಥಿಗಳು ಬಳಸೋ ಒಂದು ಸಖತ್ ಪವರ್ಫುಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಅವರ ಫೋಕಸ್ ಮತ್ತೆ ಮೆಮರಿ ಪವರ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ನೋಡೋಣ. ಇದು ತುಂಬಾನೇ ಕಾಮನ್ ಆಗಿ ಬರೋ ಪ್ರಶ್ನೆ. ನಾವು ಕಷ್ಟಪಟ್ಟು ಓದಿದ್ದನ್ನ ಮರ್ತು ಬಿಡ್ತೀವಿ, ಆದರೆ ಕೆಲವರು ಮಾತ್ರ ಎಲ್ಲವನ್ನೂ ಎಷ್ಟು ಸಲೀಸಾಗಿ ನೆನ್ಪಿಟ್ಕೊಂಡಿರ್ತಾರೆ. ಇದರ ಹಿಂದೆ ಇರೋದು ಅದೃಷ್ಟ ಅಂತೂ ಅಲ್ಲ, ಬದಲಾಗಿ ಇದೊಂದು ಸಿಸ್ಟಮ್ಯಾಟಿಕ್ ವಿಧಾನ. ದಿನದ ಶುರುವಾತು ಹೇಗಿರುತ್ತೋ ಇಡೀ ದಿನನೂ ಹಾಗೇನೇ ಇರುತ್ತೆ. ಬೆಳಗ್ಗೆನೇ ಗಡಿಬಿಡಿ ಗೊಂದಲದಿಂದ ಶುರು ಮಾಡಿದ್ರೆ ಮನಸ್ಸು ಕೂಡ ಫೋಕಸ್ ಮಾಡೋಕೆ ಒದ್ದಾಡುತ್ತೆ. ಆದರೆ ಎಲ್ಲವನ್ನು ಒಂದು ಕ್ರಮಬದ್ಧವಾಗಿ ಶುರು ಮಾಡಿದ್ರೆ ಅದು ಕ್ಲಿಯರ್ ಆಗಿ ಯೋಚನೆ ಮಾಡೋಕೆ ಒಂದು ಸ್ಟ್ರಾಂಗ್ ಬೇಸ್ ಹಾಕಿದಾಗೆ. ಸರಿ, ಹಾಗಾದ್ರೆ ನಾವು ಓದಿದ್ದನ್ನ ಯಾಕೆ ಮರಿತೀವಿ? ನಮ್ಮ ಬ್ರೈನ್ ವೀಕ್ ಇರ್ಬೋದಾ ಅಂತ ಅನ್ಕೊಂಡಿದ್ರೆ ಖಂಡಿತ ಇಲ್ಲ. ಆ ಉತ್ತರ ತಪ್ಪು. ಇದರ ಹಿಂದಿರೋ ನಿಜವಾದ ಕಾರಣ ಏನು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಇದೊಂದು ಬಹಳ ಮುಖ್ಯವಾದ ಸತ್ಯ. ನಮ್ಮ ಜ್ಞಾಪಕ ಶಕ್ತಿ ಅನ್ನೋದು ನಮ್ಮ ಬ್ರೈನ್ ಪವರ್ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಿಗೆ ಅದು ನಿಂತಿರೋದು ನಮ್ಮ ದಿನನಿತ್ಯದ ಹ್ಯಾಬಿಟ್ಸ್ ಮೇಲೆ. ನಮ್ಮ ಅಭ್ಯಾಸಗಳು ಸರಿ ಇಲ್ಲ ಅಂದರೆ ನಮ್ಮ ನೆನಪಿನ ಶಕ್ತಿ ಕೂಡ ವೀಕ್ ಆಗುತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಜಪಾನೀಸ್ ಫಿಲಾಸಫಿಲಿ ಒಂದು ಮಾತಿದೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಗಲೀಜಾಗಿದ್ರೆ ನಮ್ಮ ತಲೆಯೊಳಗಿನ ಯೋಚನೆಗಳು ಗಲೀಜಾಗುತ್ತೆ ಅಂತ. ಅಂದರೆ ನಮ್ಮ ರೂಮ್ ಅಥವಾ ಟೇಬಲ್ ಎಷ್ಟು ಕ್ಲೀನಾಗಿ ನೀಟಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಕ್ಲಿಯರ್ ಆಗಿರುತ್ತೆ. ಡೈರೆಕ್ಟ್ ಕನೆಕ್ಷನ್. ಹಾಗಾದರೆ ಒಂದು ಸ್ಟ್ರಕ್ಚರ್ಡ್ ಮನಸ್ಸನ್ನ ರೆಡಿ ಮಾಡೋಕೆ ಫಸ್ಟ್ ಸ್ಟೆಪ್ ಏನು? ವೆಲ್, ಅದು ನಮ್ಮ ಬೆಳಗಿನ ದಿನಚರ್ಯೆ. ಬನ್ನಿ ಅದರ ಬಗ್ಗೆ ನೋಡೋಣ. ಈ 3 ಸಿಂಪಲ್ ಸ್ಟೆಪ್ಸ್ ದಿನದ ಫಸ್ಟ್ ವಿನ್ ಸಾಧಿಸಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಮ್ಮ ಮನಸ್ಸು ಇನ್ನ 5 ನಿಮಿಷ ಪ್ಲೀಸ್ ಅಂತ ಕೇಳೋ ಮೊದಲೇ ಎದ್ದು ಬಿಡೋದು. ಆಮೇಲೆ ಎದ್ದ ತಕ್ಷಣ ಬೆಡ್ಶೀಟ್ ಸರಿ ಮಾಡೋದು ಮತ್ತು ನಮ್ಮ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇಷ್ಟೇ. ಇವು ಶಿಸ್ತಿನ ಕಡೆಗೆ ನಾವು ಇಡೋ ಮೊದಲ ಹೆಜ್ಜೆಗಳು. ಈ ಚಿಕ್ಕ ಚಿಕ್ಕ ಕೆಲಸಗಳ ಹಿಂದೆ ಒಂದು ಸಿಂಪಲ್ ಸೈಕಾಲಜಿ ಇದೆ. ನಾವು ಇದನ್ನೆಲ್ಲ ಮಾಡಿದಾಗ ನಮ್ಮ ಬ್ರೈನ್ಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗುತ್ತೆ, ಎಸ್, ಐ ಮೀನ್ ಕಂಟ್ರೋಲ್. ಈ ದಿನವನ್ನು ಎದುರಿಸೋಕೆ ನಾನು ರೆಡಿ ಅಂತ. ಆಮೇಲೆ ಬರೋದು ತಿಂಡಿ. ಇಲ್ಲೂ ಒಂದು ವಿಷಯ ಇದೆ. ತುಂಬ ಹೆವಿ ಆಗಿರೋ ಜಂಕ್ ಫುಡ್ ಅಥವಾ ಸಿಕ್ಕಾಪಟ್ಟೆ ಸಕ್ಕರೆ ಇರೋ ತಿಂಡಿ ಬದಲು ಲೈಟ್ ಆಗಿ ಬ್ಯಾಲೆನ್ಸ್ಡ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡಬೇಕು. ಯಾಕಂದರೆ ಇಡೀ ದಿನ ನಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರ್ಬೇಕಲ್ವಾ? ಮನಸ್ಸು ಫೋಕಸ್ ಮಾಡಬೇಕು ಅಂದರೆ ಮೊದಲು ದೇಹವನ್ನು ಗೌರವಿಸಬೇಕು. ಸರಿ, ಈಗ ದಿನದ ಮೇನ್ ಆಕ್ಟಿವಿಟಿಗೆ ಬರೋಣ, ಅಂದರೆ ಸ್ಟಡೀಸ್. ಇಲ್ಲಿ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು. ಎಷ್ಟು ಹೊತ್ತು ಓದ್ತೀವಿ ಅನ್ನೋದಕ್ಕಿಂತ ಹೇಗೆ ಓದ್ತೀವಿ ಅನ್ನೋದು ಜಾಸ್ತಿ ಮುಖ್ಯ. ಗಂಟೆ ಒಂದೇ ಸಮನೆ ಕೂತು ಓದೋ ಬದಲು ಜಪಾನೀಸ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಸ್ಟಡಿ ಟೈಮ್ನ 25ರಿಂದ 40 ನಿಮಿಷಗಳ ಸಣ್ಣ ಸಣ್ಣ ಬ್ಲಾಕ್ಸ್ಗಳಾಗಿ ಡಿವೈಡ್ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಫುಲ್ ಫೋಕಸ್ ಇಟ್ಟು ಓದೋದು, ಆಮೇಲೆ ಒಂದು ಶಾರ್ಟ್ ಬ್ರೇಕ್. ಇದರಿಂದ ಏನಾಗುತ್ತೆ ಅಂದರೆ ಬ್ರೈನ್ ಸುಸ್ತಾಗಲ್ಲ, ಮತ್ತೆ ಓದಿದ್ದೆಲ್ಲ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ. ಆದರೆ ಆ ಸ್ಟಡಿ ಬ್ಲಾಕ್ ಟೈಮಲ್ಲಿ ಒಂದೇ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಅದೇನು ಅಂದರೆ ಬೇರೆ ಯಾವುದಕ್ಕೂ ಗಮನ ಕೊಡುವ ಹಾಗಿಲ್ಲ. ಒಂದೇ ಟಾಪಿಕ್, ನೋ ಮಲ್ಟಿ ಟಾಸ್ಕಿಂಗ್. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಫೋನ್ ಆಗಲಿ ಬೇರೆ ಯಾವುದೇ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ಆಗಲಿ ಹತ್ರನೂ ಇರಬಾರ್ದು. ಕಂಪ್ಲೀಟ್ ಫೋಕಸ್. ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪ್ರತಿಯೊಂದು ಸ್ಟಡಿ ಬ್ಲಾಕ್ ಮುಗಿದ ತಕ್ಷಣ ಅದನ್ನು ರಿವೈಸ್ ಮಾಡೋದು ತುಂಬಾನೇ ಮುಖ್ಯ. ಇದು ಹೇಗಪ್ಪ ಅಂದರೆ ನಮ್ಮ ಮೆದುಳಲ್ಲಿ ಒಂದು ನೆನಪಿನ ದಾರಿಯನ್ನ ಕ್ರಿಯೇಟ್ ಮಾಡಿದ ಹಾಗೆ. ಪ್ರತಿ ಸಲ ರಿವೈಸ್ ಮಾಡಿದಾಗಲೂ ಆ ದಾರಿಯನ್ನ ಇನ್ನಷ್ಟು ಆಳವಾಗಿ ಕೆತ್ತಿದ ಹಾಗೆ ಆಗುತ್ತೆ. ಆಗ ಮೆಮರಿ ಸ್ಟ್ರಾಂಗ್ ಆಗುತ್ತೆ. ಓಕೆ, ಈಗ ದಿನದ ಕೊನೆಗೆ ಬರೋಣ. ದಿನದ ಸರ್ಕಲ್ ಕಂಪ್ಲೀಟ್ ಮಾಡೋ ಸಮಯ ಅಂದರೆ ಸಂಜೆಯ ರೂಟೀನ್. ನಾವು ದಿನ ಪೂರ್ತಿ ಕಲ್ತಿದ್ದನ್ನ ಮೆಮೊರಿಯಲ್ಲಿ ಲಾಕ್ ಮಾಡೋಕೆ ಮತ್ತೆ ನಾಳೆಗೆ ರೆಡಿ ಆಗೋಕೆ ಇದು ತುಂಬಾನೇ ಮುಖ್ಯ. ದಿನವನ್ನ ಎಷ್ಟು ಶಿಸ್ತಿನಿಂದ ಶುರು ಮಾಡಿದ್ವೋ ಅಷ್ಟೇ ಶಿಸ್ತಿನಿಂದ ಮುಗಿಸೋದು ಕೂಡ ಮುಖ್ಯ. ಮತ್ತೆ ಅದೇ, ಮಲಗೋ ಮುಂಚೆ ನಮ್ಮ ಜಾಗವನ್ನು ಕ್ಲೀನ್ ಮಾಡೋದು, ನಾಳೆಗೆ ಬೇಕಾದ ಬುಕ್ಸ್, ನೋಟ್ಸ್ ಎಲ್ಲವನ್ನೂ ರೆಡಿ ಮಾಡಿಟ್ಕೊಳ್ಳೋದು, ಆಮೇಲೆ ಬೇಗ ಮಲಗೋದು. ಯಾಕಂದ್ರೆ ನೆನ್ಪಿಡಿ, ರೆಸ್ಟ್ ಕೂಡ ಲರ್ನಿಂಗ್ ಪ್ರೋಸೆಸ್ನ ಒಂದು ಭಾಗನೇ. ಜಪಾನೀಸ್ನಲ್ಲಿ ಹೈನ್ಸೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಸೆಲ್ಫ್ ರಿಫ್ಲೆಕ್ಷನ್. ಮಲ್ಗೋಕ್ ಮುಂಚೆ ಒಂದು 5 ನಿಮಿಷ ಇವತ್ತು ಏನನ್ನ ಕಲಿತೆ, ಎಲ್ಲಿ ತಪ್ಪಾಯಿತು, ನಾಳೆ ಇದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ ಯೋಚನೆ ಮಾಡೋದು.
ಇದು ತಪ್ಪುಗಳಿಂದ ಕಲಿಯೋ ಒಂದು ಅದ್ಭುತವಾದ ಅಭ್ಯಾಸ. ಸರಿ, ಈ ಇಡೀ ದಿನಚರಿಯ ಹಿಂದೆ ಒಂದು ಮೂಲ ತತ್ವ ಇದೆ. ಅದರ ಮೇಲೆ ಈಗ ಗಮನ ಹರಿಸೋಣ. ಇದು ಈ ಇಡೀ ಸಿಸ್ಟಮ್ನ ಅತಿ ಮುಖ್ಯವಾದ ಭಾಗ. ನೋಡಿ, ಮೋಟಿವೇಶನ್ ಅನ್ನೋದು ಒಂದು ರೋಲರ್ ಕೋಸ್ಟರ್ ಇದ್ದ ಹಾಗೆ. ಇವತ್ತಿರುತ್ತೆ, ನಾಳೆ ಇರಲ್ಲ. ಆದರೆ ಡಿಸಿಪ್ಲಿನ್ ಅಂದರೆ ಶಿಸ್ತು, ಅದೊಂದು ಸೇತುವೆ ಇದ್ದ ಹಾಗೆ. ಅದು ಯಾವತ್ತೂ ಸ್ಟೇಬಲ್ ಆಗಿರುತ್ತೆ, ಭರವಸೆ ಕೊಡುತ್ತೆ, ನಮ್ಮನ್ನ ನಮ್ಮ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಸೊ ಓದೋಕೆ ಮೂಡ್ ಬರಲಿ ಅಂತ ಕಾಯೋ ಬದಲು ಒಂದು ಸಿಸ್ಟಮನ್ನು ಫಾಲೋ ಮಾಡೋದು ಎಷ್ಟೋ ಬೆಟರ್. ಈ ಮಾತಿನ ಶಕ್ತಿಯನ್ನ ಒಮ್ಮೆ ಗಮನಿಸಿ. ಯಶಸ್ಸು ಅಂದ್ರೆ ಒಂದೇ ದಿನದಲ್ಲಿ ಏನೋ ದೊಡ್ಡದು ಸಾಧಿಸೋದಲ್ಲ, ಬದಲಿಗೆ ಪ್ರತಿದಿನ ತಪ್ಪದೆ ಸಣ್ಣ ಸಣ್ಣ ವಿಷಯಗಳನ್ನ ಮಾಡ್ತಾ ಹೋಗೋದು. ಪ್ರತಿದಿನ ನಾವು ಮಾಡೋ ಪ್ರತಿಯೊಂದು ಸಣ್ಣ ಶಿಸ್ತಿನ ಕೆಲಸ ಇದೆಯಲ್ಲ, ಅದು ನಮ್ಮ ಭವಿಷ್ಯದ ನಾನುಗೆ ನಾವು ಕೊಡ್ತಿರೋ ಒಂದು ಗಿಫ್ಟ್ ಇದ್ದಾಗೆ. ನಿನ್ನೆಗಿಂತ ಇವತ್ತು ಜಸ್ಟ್ 1% ಬೆಟರ್ ಆಗೋದು, ಅಷ್ಟೇ ಇದರ ಗುರಿ. ಸರಿ, ಹಾಗಾದ್ರೆ ಈ ಇಡೀ ದಿನಚರಿಯನ್ನ ಒಂದು ಸಾರಾಂಶ ರೂಪದಲ್ಲಿ ನೋಡೋಣ, ಇದನ್ನ ಹೇಗೆ ಕಾರ್ಯರೂಪಕ್ಕೆ ತರಬಹುದು ಅಂತ. ಸೊ ಇದೆಲ್ಲದರ ಸಮ್ಮರಿ ಏನು? ಬೆಳಗ್ಗೆ ದಿನವನ್ನ ಒಂದು ಆರ್ಡರ್ನಿಂದ ಶುರು ಮಾಡೋದು, ಸ್ಟಡಿ ಬ್ಲಾಕ್ಸ್ಗಳಲ್ಲಿ ಫೋಕಸ್ ಮಾಡೋದು, ರಿವಿಷನ್ ಓದಿದ ತಕ್ಷಣ ಅದನ್ನ ಮತ್ತೊಮ್ಮೆ ನೋಡೋದು, ಸಂಜೆ ಆತ್ಮಾವಲೋಕನ ಮಾಡಿಕೊಂಡು ನಾಳೆಗೆ ರೆಡಿ ಆಗೋದು, ಮೈಂಡ್ ಸೆಟ್ ಮೋಟಿವೇಶನ್ ಬದಲು ಡಿಸಿಪ್ಲಿನ್ ಮೇಲೆ ನಂಬಿಕೆ ಇಡೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಪ್ರತಿದಿನ ರಿಪೀಟ್ ಮಾಡೋದು. ಇದೇ ಇದರ ಸೀಕ್ರೆಟ್. ಕೊನೆಯದಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಒಂದು ಮುಖ್ಯವಾದ ಪಾಠ ಏನಂದ್ರೆ, ಒಂದು ಸ್ಟ್ರಕ್ಚರ್ಡ್ ಲೈಫ್ ಒಂದು ಸ್ಟ್ರಕ್ಚರ್ಡ್ ಮೈಂಡ್ಗೆ ದಾರಿ ಮಾಡಿಕೊಡುತ್ತೆ. ಗೊಂದಲದ ಜೀವನ ಶೈಲಿ ಇದ್ರೆ ಮನಸ್ಸು ಕೂಡ ಗೊಂದಲದಲ್ಲಿರುತ್ತೆ. ಆದರೆ ಜೀವನದಲ್ಲಿ ಒಂದು ವ್ಯವಸ್ಥೆ ಇದ್ರೆ ಮನಸ್ಸು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಕ್ಲಿಯರ್ ಆಗಿರುತ್ತೆ. ಆಗ ಮೆಮೊರಿ ಪವರ್ ಅನ್ನೋದು ಅದರ ನ್ಯಾಚುರಲ್ ರಿಸಲ್ಟ್ ಅಷ್ಟೇ. ಒಂದು ವಿಷಯ ನೆನಪಿರಲಿ, ನೆನಪಿನ ಶಕ್ತಿ ಅನ್ನೋದು ಹುಟ್ಟಿನಿಂದ ಬರೋ ವರ ಅಲ್ಲ, ಅದು ಪ್ರತಿದಿನ ನಾವು ಮಾಡೋ ಚಿಕ್ಕ ಚಿಕ್ಕ ಆಯ್ಕೆಗಳ ಪರಿಣಾಮ. ಹಾಗಾದ್ರೆ ಇವತ್ತು ಮಾಡಿರುವ ಆ ಮೊದಲ ಸಣ್ಣ ಆಯ್ಕೆ ಯಾವುದು?